ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ನಾನು ನಿಮಗೆ ತಿಳಿಸುವಂತನಾಗಿದ್ದೇನೆ. ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಕುಳಿತು ಧ್ಯಾನವನ್ನು ಮಾಡುತ್ತಿರುವಾಗ ದೇವರು ಒಂದು ವಿಶೇಷವಂತ ಅಂಶವನ್ನು ನನ್ನ ಹೃದಯದ ಒಳಗಡೆ ಅವರು ಹಾಕಿದರು. ಆ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಎಷ್ಟು ಸಂತೋಷವುಳ್ಳವನಾಗಿದ್ದೇನೆ. ಆ ಅಂಶವು ಏನೆಂಬುದಾಗಿ ನೋಡೋದಾದರೆ, ಒಳ್ಳೆಯದನ್ನು ಮಾಡದೆ ಹೋಗುವಂಥದ್ದು ಪಾಪವಾಗಿದೆ. ಹೇಗೆ ಅಂತ ದೇವರ ಸನ್ನಿಧಾನದಲ್ಲಿ ಮತ್ತೆ ದೇವರ ಮಾತನ್ನು ಧ್ಯಾನ ಮಾಡುವಾಗ ದೇವರು ತೋರಿಸ್ಕೊಟ್ಟಂಥ ಒಂದು ಮಾತು, ಆ ಮುಖ್ಯವಾದಂಥ ಒಂದು ಮಾತು ಯಾಕೋಬನ ಪುಸ್ತಕದಲ್ಲಿ 4ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತು ದೇವರ ಆತ್ಮನ ಜ್ಞಾಪಕಪಡಿಸಿದರು. ಆ ವಾಕ್ಯ ಏನೆಂಬ ನೋಡೋದಾದರೆ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದರೂ ಕೂಡ ಅದನ್ನು ಮಾಡದೇ ಇರುವವನು ಪಾಪಗೊಳಗಾಗಿದ್ದಾನೆ ಅನ್ನುವಂಥ ಮಾತನ್ನು ದೇವರು ತಿಳಿಯಪಡಿಸಿದರು. ಅದರ ಒಳಗಡೆ ಕೆಲವೊಂದು ಮತ್ತೆ ದೇವರ ಮಾತನ್ನು ಧ್ಯಾನ ಮಾಡ್ತಾ ಹೋಗುವಾಗ ಒಂದು 5 ವಿಷಯಗಳನ್ನು ದೇವರ ಆತ್ಮ ನನಗೆ ಕಳಿಸಿದರು. ಮತ್ತು ಅದನ್ನು ನಾನು ಕಲಿತುಕೊಂಡು ನನ್ನೊಟ್ಟಿಗೆ ನಾವುಗಳು ಕೂಡ ಮತ್ತೆ ಅದನ್ನು ನಾವು ಜ್ಞಾಪಕ ಮಾಡಿಕೊಂಡು ಆ ಮಾತುಗಳನ್ನು ಧ್ಯಾನ ಮಾಡುತ್ತಾ ಅದರ ಕುರಿತಾಗಿರುವಂಥ ವಿಷಯಗಳನ್ನ ಜ್ಞಾಪಕ ಮಾಡಿಕೊಳ್ಳುತ್ತಾ ಮತ್ತು ಅದರಲ್ಲಿ ನಾನಿದ್ದೀನ ಅಥವಾ ಮಾಡ್ತಾಯಿದ್ದೀನ ಮಾಡದಿದ್ದರೆ ಮತ್ತೆ ಆ ಮಾತನ್ನು ಜ್ಞಾಪಕ ಮಾಡಿಕೊಂಡು ದೇವರ ಹತ್ರ ನಾವು ಕ್ಷಮೆ ಕೇಳಿಕೊಂಡು ಈ ಭೂಲೋಕದಲ್ಲಿ ಕೆಟ್ಟದ್ದನ್ನೇ ಮಾಡಿಕೊಂಡು ಹೋಗುತ್ತಿರುವಂಥ ಈ ಪ್ರಪಂಚದಲ್ಲಿ ನಾವುಗಳು ಈ ಮಾತನ್ನು ಮತ್ತೆ ದೇವರಾತ್ಮನ ಆ ಮಾತುಗಳನ್ನ ಜ್ಞಾಪಕ ಮಾಡಿಕೊಂಡು ನಾವುಗಳು ಒಳ್ಳೆಯದನ್ನು ಮಾಡದೇ ಇರುವಂಥದ್ದು ಅದು ಪಾಪವಾಗಿದೆ. ಆ ಪಾಪಕ್ಕೆ ನಾವುಗಳು ಒಳಗಾಗೋದು ಬೇಡ. ಹಾಗಾಗಿ ಪ್ರಪಂಚದಲ್ಲಿ ಬರೀ ಎಲ್ಲಿ ನೋಡಿದ್ರೂ ಕೂಡ ಒಳ್ಳೇದು ಮಾಡಬೇಕೆನ್ನುವಂಥ ಒಂದು ಆ ಸತ್ಯಾಂಶ ಅವರಿಗೆ ಗೊತ್ತಿದ್ರೂ ಕೂಡ ಇವತ್ತು ಅನೇಕ ಉದಾಹರಣೆಗಳು ನಾವು ಪೇಪರ್ನಲ್ಲಾಗಲಿ, ನಾವು ಟಿ ವಿಯಲ್ಲಾಗಲಿ, ನಾವು ನ್ಯೂಸ್ಗಳಲ್ಲಾಗಲಿ ಮನುಷ್ಯರ ಬಾಯಿಂದ ಕೇಳುವಂಥ ಮಾತುಗಳೆಲ್ಲ ಏನು ಬರ್ತದೆ, ಅಲ್ಲಿ ಕೆಟ್ಟದು, ಇಲ್ಲಿ ಕೆಟ್ಟದು, ಇಲ್ಲಿ ಕೆಟ್ಟದು. ಅವರಿಗೆ ಒಳ್ಳೇದು ಮಾಡಬೇಕೆನ್ನುವಂಥ ಒಂದು ಅರಿವು ಜ್ಞಾನ ಇದ್ದರೂ ಕೂಡ ಒಳ್ಳೆಯದನ್ನು ಮಾಡದ ಹಾಗೆ ಇವತ್ತು ಸೈತಾನನು ಅನೇಕರನ್ನು ತಡೀತಾ ಇದ್ದಾನೆ. ಅದರಲ್ಲಿ ದೈವ ಭಕ್ತರಾಗಿರುವಂಥ ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನು ಕೂಡ ದೇವರು ಕರೆದಿರುವಂಥದ್ದು ಅಥವಾ ಆರಿಸಿಕೊಂಡಿರುವಂಥದ್ದು ಅಥವಾ ನಮ್ಮನ್ನು ಸೃಷ್ಟಿ ಮಾಡಿರುವುದು ಯಾವುದಕ್ಕೋಸ್ಕರವಾಗಿ. ಮೊದಲನೇ ಒಂದು ಮಾತನ್ನು ನಾವು ತಿಳ್ಕೊಳ್ಳೋಣ. 5 ವಿಷಯಗಳಲ್ಲಿ ಮೊದಲನೇ ಒಂದು ವಿಷಯ, ನಾವು ದೇವರ ವಾಕ್ಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಸುಂದರವಾದಂಥ ಮಾತಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಅವರು ಸೃಷ್ಟಿಸಿದ್ದಾರೆ. ಅಲ್ಲಿ ನಾವು ಆತನ ನಿರ್ಮಾಣ, ನಾವು ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಈ ಮಾತನ್ನು ನಾವು ಪುನಃ ಜ್ಞಾಪಕ ಮಾಡಿಕೊಂಡು ನಾವು ಮಾಡಿರುವಂಥ ಸತ್ಕಾರ್ಯಗಳೆಷ್ಟು, ಮಾಡುತ್ತಿರುವಂಥ ಸತ್ಕಾರ್ಯಗಳು ಎಷ್ಟು, ಇನ್ನು ಮಾಡಬೇಕಾಗಿರುವಂಥ ಸತ್ಕಾರ್ಯಗಳಿಗೆ ಎಷ್ಟು. ಪದೇ ಪದೇ ದೇವರ ಆತ್ಮನ ನಮಗೆ ದೇವರು ನೇರವಾಗಿ ತನ್ನ ವಾಕ್ಯಗಳಿಂದ, ತಮ್ಮ ದಾಸರುಗಳಿಂದ ಮತ್ತು ಸತ್ಯವಿದ ಅನೇಕ ಭಕ್ತರುಗಳ ಮೂಲಕವಾಗಿ ನಮಗೆ ಉದಾಹರಣೆ ಇಟ್ಟು ಅವರೆಷ್ಟೋ ಒಳ್ಳೆಯ ಕಾರ್ಯಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ನಾವಿವೆಲ್ಲವೂ ಕೂಡ ತಿಳಿದು ಕೂಡ ನಾವು ಒಳ್ಳೆಯದನ್ನು ಮಾಡಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು, ಅದಕ್ಕೋಸ್ಕರವಾಗಿ ನಾವುಗಳು ಸೃಷ್ಟಿಸಲ್ಪಟ್ಟಿದ್ದೀವಿ ಅನ್ನುವಂಥ ಈ ಸತ್ಯವನ್ನು ಇನ್ನೊಂದು ಸಾರಿ ನಾವು ಜ್ಞಾಪಕ ಮಾಡಿಕೊಂಡು ನಾವುಗಳು ಆ ಸತ್ಕಾರ್ಯಗಳನ್ನು ನಾವು ಮಾಡುತ್ತಾ ಹೋಗೋಣ. ನಾವು 2ನೇ ಅಂಶಕ್ಕೆ ಅಥವಾ 2ನೇ ವಿಷಯಕ್ಕೆ ನಾವು ಬರುವುದಾದರೆ, ಯಾವಾಗಲೂ ಖಚಿತವಾಗಿ ಇತರರನ್ನು ನಾನಾಗಲಿ ನಾವಾಗಲಿ ಒಳ್ಳೆಯದನ್ನು ಮಾಡಲೇಬೇಕು. ಇತರರಿಗೆ ಖಚಿತವಾಗಿ ಯಾವಾಗಲೂ ಅದು ಕೂಡ ಇದನ್ನು ದೇವರ ವಾಕ್ಯದಲ್ಲಿ ದೇವರ ಆತ್ಮನು ಆ ದೇವರ ವಾಕ್ಯವನ್ನು ಜ್ಞಾಪಕಪಡಿಸ್ತಾ ಬಂದರು. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ಬರುವುದಾದರೆ, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡೋರಾಗಿರಬೇಕು. ಸಮಯವಿರುವಾಗಲಿ, ಆದುದರಿಂದ ಸಮಯ ಇರಲಾಗಿ ಎಲ್ಲರಿಗೆ ನೀವು
ಒಳ್ಳೆಯದನ್ನು ನಾವು ಮಾಡೋಣ. ಮತ್ತು ಸಮಯ ನಮಗೆ ಸಿಗೋದಿಲ್ಲ. ಸಮಯ ಇರುವಾಗಲೇ ಯಾವಾಗ ನಾವು ಏನಾಗ್ತೀವೋ ಗೊತ್ತಿಲ್ಲ. ದೇವರು ಕೊಟ್ಟಂಥ ಆಯುಷ್ಕಾಲದಲ್ಲಿ ನಾವುಗಳು ಇತರರಿಗೆ ನಾವು ಹಿತವನ್ನು ಮಾಡಬೇಕು ಅಂತ ಭಕ್ತನಾಗಿರುವಂಥ ಪೌಲನು ಅಲ್ಲಿ ಥೆಸಲೋನಿಕದವರಿಗೆ ಆ ಸಭೆಗೆ ಅವರು ತಿಳಿಸುವಂಥವರಾಗಿದ್ದಾರೆ. ಇವತ್ತು ನಾವುಗಳು ಕೂಡ ನಮ್ಮನ್ನು ಕೂಡ ದೇವರು ಆತ್ಮನು ಆ ಮಾತಿನ ಮೂಲಕವಾಗಿ ನಮಗೆ ಅವರು ಜ್ಞಾಪಕಪಡಿಸ್ತಾ ಇದ್ದಾರೆ. ಏನಂತ? ನಾವು ಇತರರಿಗೆ ಹಿತವನ್ನು ನಾವು ಮಾಡಬೇಕು. ಇತರರಿಗೆ ಯಾವ ಸಮಯ ಇರುವಾಗ ಯಾವಾಗಲೂ ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕು ಅಂತ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಇವತ್ತು ಪ್ರಪಂಚದಲ್ಲಿ ಬರೀ ಎಲ್ಲಿ ನೋಡಿದ್ರು ಕೆಟ್ಟದ್ದು ಸುದ್ದಿಗಳು. ಅದು ಮಾತ್ರವಲ್ಲ, ಯಾವಾಗಲೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ. ಆದರೆ ನಾವು ದೇವರ ಮಾತನ್ನು ಜ್ಞಾಪಕ ಮಾಡಿಕೊಂಡು ನಾವು ಯಾವಾಗಲೂ ಒಳ್ಳೆಯದನ್ನು ನಾವು ಮಾಡುತ್ತಾ ಮುಂದೆ ಹೋಗೋಣ. ಹಿತವನ್ನು ನಾವು ಮಾಡುತ್ತಾ ಹೋಗೋಣ. ಮಾತ್ರವಲ್ಲ, ನಾವು ಮೂರನೇ ಒಂದು ವಿಷಯಕ್ಕೆ ನಾವು ಬರುವುದಾದರೆ, ನಾವು ಒಳ್ಳೆಯದನ್ನು ನಿನ್ನಿಂದ ಮಾಡಲು ಆಗುವಾಗ ನೀನು ಯಾವ ಮಾತ್ರಕ್ಕೂ ಹಿಂದಕ್ಕೆ ನೀನು ತಿರುಗಬೇಡ. ನನಗೆ ಅದು ಮಾಡಲಿಕ್ಕೆ ಶಕ್ತಿ ಇದೆ, ನನಗೆ ಆ ಮಾಡಲಿಕ್ಕೆ ಎಲ್ಲ ಅನುಕೂಲಗಳು ನನಗಿದೆ, ಮತ್ತು ಆ ಒಳ್ಳೆಯದನ್ನು ಮಾಡುವುದಕ್ಕೆ ನನ್ನಿಂದ ಖಂಡಿತವಾಗಲೂ ಸಾಧ್ಯವಾಗ್ತದೆ. ಇದೆಲ್ಲ ನನಗೆ ಗೊತ್ತಿದ್ದರೂ ಕೂಡ ಅದನ್ನು ಮಾಡದೇ ಇರುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 27ನೇ ವಚನದಲ್ಲಿ ಒಂದು ಮಾತನ್ನು ನಾವು ದೇವರಾತ್ಮನ ಜ್ಞಾಪಕಪಡಿಸಿದರು. ಏನಂತ? ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಏನು ಮಾಡು, ಹೊಂದತಕ್ಕಂಥವರಿಗೆ ಅದನ್ನು ತಪ್ಪಿಸಬೇಡ. ಕೊಡತಕ್ಕದ್ದು ನಿನ್ನಲ್ಲಿ ಇದ್ದರೆ ನೆರೆಯವರಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ. ಅಂದರೆ ತಪ್ಪಿಸ್ಕೊಳ್ಬಾರ್ದಂತೆ. ಈಗ ಕೊಡಲಿಕ್ಕೆ ಎಲ್ಲ ನಮಗೆ ಅನುಕೂಲ ಇದೆ, ಒಳ್ಳೆಯದನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಇದೆ, ಶ್ರೀಮಂತಿಕೆ ಇದೆ, ಬೇಕಾದಷ್ಟು ಹಣ ಇರ್ಬೋದು. ಎಲ್ಲ ಆ ಮುಂದೆ ಹೊಂದತಕ್ಕಂಥ ವ್ಯಕ್ತಿಗೆ ಏನು ಬೇಕೋ, ಒಳ್ಳೆಯದನ್ನು ಏನು ಬಯಸ್ತಾ ಇದ್ದಾನೋ ನಮ್ಮಿಂದ, ಆ ಒಳ್ಳೆಯದನ್ನು ಮಾಡೋದಕ್ಕೆ ನಮ್ಮಿಂದ ಆಗ್ತದೆ. ಆದರೂ ಅದರಲ್ಲಿ ಕೂಡ ಇವರು ನಮ್ಮವರೆಲ್ಲ, ಮತ್ತು ಇವರಿಂದ ನಮಗೆ ಮುಂದಕ್ಕೆ ಸಿಗುತ್ತೋ ಸಿಗಲ್ವೋ, ಆ ಒಂದು ವಿಷಯ ನಮಗೆ ಬೇಡ. ದೇವರ ಮಾತು ನಮಗೇನು ಹೇಳ್ತಾ ಇದೆ? ನಿನ್ನಿಂದ ಕೊಡಲಿಕ್ಕೆ ಕೈಲಾಗೋದಾದರೆ ನೀನು ಅದನ್ನು ಕೊಡದೆ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡ. ಒಳ್ಳೆಯದನ್ನು ಮಾಡದೇ ಇರಬೇಡ, ನೀನು ಮಾಡು. ನಾಳೆ ಬಾ ಅಥವಾ ಇನ್ನೊಂದು ಸಾರಿ ಬಾ ಅನ್ನುವಂಥದ್ದು ನಮ್ಮಲ್ಲಿ ಆ ವಿಷಯ ಇರಬಾರದು. ಹಾಗೆಯೇ ನಾವು ನಾಲ್ಕನೇದಾಗಿ ಮತ್ತೆ 4ನೇ ವಿಷಯಕ್ಕೆ ನಾವು ಬರುವಾಗ, ಒಳ್ಳೆಯದನ್ನು ಮಾಡದಿದ್ದರೆ ನಿನ್ನಲ್ಲಿ ಪ್ರೀತಿ ಇರುವುದಿಲ್ಲ. ದೇವರ ವಾಕ್ಯದಲ್ಲಿ 1 ಯೋಹಾನ 3ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ನೋಡುವಾಗ, ಇಹಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದಿಲ್ಲ ಅಥವಾ ನೆಲೆಗೊಂಡಿರುವುದುಂಟೇ ಅನ್ನೋ ಮಾತನ್ನು ದೇವರಾತ್ಮನು ಜ್ಞಾಪಕಪಡಿಸಿದರು. ಪ್ರಿಯರಾದಂಥ ದೈವ ಭಕ್ತರೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸೋರಾಗಿರಬಾರ್ದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಅನ್ನುವಂಥದ್ದು ಮಾತನ್ನು ನಮಗೆ ಅಲ್ಲಿ ಸ್ಪಷ್ಟವಾಗಿ ದೇವರಾತ್ಮನು ಜ್ಞಾಪಕಪಡಿಸಿದರು. ಆ ಒಳ್ಳೆಯದನ್ನು ಕೇವಲ ಬಾಯಿ ಮಾತಿನಲ್ಲಿ, ಬಾಯಿ ಉಪಚಾರದಲ್ಲಿ ಅದನ್ನು ಆ ರೀತಿಯ ಬಾಯಿ ಮಾತಿನಲ್ಲಿ ಮಾಡುವಂಥವರು, ಬಾಯಿ ಉಪಚಾರದಲ್ಲಿ ಮಾಡುವಂತಹ ಭಕ್ತರು ನಾವು ಆಗಿರಬಾರ್ದು. ನಮ್ಮ ಆ ಒಳ್ಳೆಯದನ್ನುವಂಥದ್ದನ್ನು ನಮ್ಮ ಕೃತ್ಯದಲ್ಲಿ ಅದು ಇರಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ.
ಹಾಗೆಯೇ ನಾವು ಕೊನೆಯದಾಗಿ ಇನ್ನೊಂದು ವಿಷಯ ನಾವು ನೋಡುವಾಗ, ಸಭೆಯಲ್ಲಿ ಇರುವವರಿಗೆ ಸಹ ಒಳ್ಳೆಯದು ಮಾಡಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯ ಒಂದು ಮಾತು ಹೇಳ್ತದೆ. ಮತ್ತು ಹಿಬ್ರಿಯ ಪುಸ್ತಕದಲ್ಲಿ ನಮಗೊಂದು ಮಾತು ಹೇಳ್ತದೆ, 3ನೇ ಅಧ್ಯಾಯ ಅಲ್ಲಿ 6ನೇ ವಚನವನ್ನು ನಾವು ಧ್ಯಾನವನ್ನು ಮಾಡುವಾಗ, ನನ್ನ ಪ್ರಿಯ ದೇವ್ರ ಮಕ್ಕಳೇ, ಹಾಗೆ ನಾವು ಗಲಾತ್ಯ ಪುಸ್ತಕದಲ್ಲಿ ನಾವು 6ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದೇ ಮನೆಯಂತಿರುವವರಿಗೆ ಏನು ಮಾಡಬೇಕಂತೆ? ಒಳ್ಳೆಯದನ್ನು ಮಾಡಬೇಕು. ಒಂದು ಒಂದೇ ಮನೆ ಅನ್ನುವಾಗ ಅದು ಕೇವಲ ನಮ್ಮ ಸಂಸ್ಥೆ ಅಥವಾ ನಮ್ಮವರು ಅಥವಾ ನಮ್ಮ ಒಂದು ಕುಟುಂಬದವರೇ, ನಮ್ಮ ಸಭೆಯವರೇ, ಈ ಒಂದು ತಪ್ಪಾದ ಭಾವನೆ, ಆ ಒಂದು ನಮ್ಮಿಂದ ಆ ಭೇದ ಭಾವ ನಾವು ಹೋಗಬೇಕು. ದೇವರು ನನ್ನನ್ನು ಅಥವಾ ನಮ್ಮನ್ನು ಯೇಸು ಕ್ರಿಸ್ತನ ಸ್ವಾರಕ್ತದಿಂದ ಸಂಪಾದನೆ ಮಾಡಿಕೊಂಡಂತಹ, ಒಂದು ವೇಳೆ ಪಕ್ಕದ ಚರ್ಚಿಗೆ ಹೋಗುವಂಥ ಒಬ್ಬ ವ್ಯಕ್ತಿ ಒಂದು ವೇಳೆ ಆತನಿಗೆ ಒಂದು ಒಳ್ಳೆಯದನ್ನು ನಮ್ಮಿಂದ ಪಡ್ಕೊಳ್ಬೇಕನ್ನುವಂಥ ಒಂದು ಸಂದರ್ಭ ಅಲ್ಲಿ ಬಂದಾಗ, ಈ ವ್ಯಕ್ತಿ ಬೇರೆ ಸಂಸ್ಥೆಯ ಆತನು, ಈ ವ್ಯಕ್ತಿ ಬೇರೆ ಚರ್ಚಿನ ವ್ಯಕ್ತಿ ಅನ್ನುವಂಥ ಒಂದು ಪರಿಗಣನೆ ಇವತ್ತು ನಡೀತಾ ಇದೆ. ಆದರೆ ಅದು ಕೂಡ ಒಂದು ಮೂಢನಂಬಿಕೆ ಆಗ್ತದೆ, ಅದು ಕೂಡ ಒಂದು ಭೇದ ಭಾವವಾಗ್ತದೆ. ಹಾಗಾಗಿ ಒಂದೇ ಮನೆಯಂತಿರುವವರಿಗೆ ಎನ್ನುವಾಗ ಅದು ಎಲ್ಲಿ ಇಡೀ ಪ್ರಪಂಚದಲ್ಲಿ, ಅಥವಾ ನಾನು ಒಂದು ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ, ನಾನು ಇಂಥ ಒಂದು ಸಂಸ್ಥೆಯನ್ನು ಆಗಿದ್ದೇನೆ, ಅಥವಾ ಇವಾಗ ಒಂದು ಸಂದರ್ಭಕ್ಕೆ ನಾನು ಹೋದಾಗ ಅಲ್ಲಿ ಕೂಡ ಬೇರೆ ಒಂದು ಸಂಸ್ಥೆ ಅಥವಾ ಬೇರೆ ಒಂದು ಚರ್ಚಿಗೆ ಹೋಗುವಂಥ ಅಥವಾ ಬೇರೆ ಡಿನಾಮಿನೇಷನ್ನ ಒಂದು ವ್ಯಕ್ತಿ ಅಲ್ಲಿ ಇದ್ದಾನೆ, ಆತನು ಆತನು ನೋಡುವಂಥದ್ದು ಸಂಸ್ಥೆಯಲ್ಲ ಅಥವಾ ಒಂದು ಸಭೆಯಲ್ಲ, ಒಂದು ಚರ್ಚಲ್ಲ, ಆತನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ, ರಕ್ಷಿಸಲ್ಪಟ್ಟಂತಹ ಒಂದು ವೇಳೆ ಆತನ ಆ ವ್ಯಕ್ತಿಯಾಗಿರುವಾಗ ಅದನ್ನು ಪರಿಗಣಿಸಬೇಕು. ಅದು ಒಂದೇ ಮನೆಯಂತಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನಿಗೆ ಆ ಒಳ್ಳೆಯದನ್ನು ನನ್ನಿಂದ ಆತನಿಗೆ ಅನುಗ್ರಹ ಆಗಬೇಕಾಗಿರುವಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ನಾವುಗಳು ಆ ಬೇರೆದನ್ನು ನಾವು ನೋಡದ ಹಾಗೆ ಯೇಸು ಸ್ವಾಮಿಯ ಭಕ್ತನು, ಯೇಸು ಸ್ವಾಮಿಯ ಮಗನು, ಯೇಸು ಸ್ವಾಮಿಯ ಜೊತೆ ಸೇವಕನು, ಈ ಯೇಸು ಒಬ್ಬನೇ ತಂದೆಯ ಮಗನು, ಆ ಪರಲೋಕಕ್ಕೆ ಸೇರಲ್ಪಡುವಂತಹ ಆತನು ಯಾರೇ ಆಗಿರಲಿ ಅಂಥವರಿಗೆ ನಾವುಗಳು ಒಂದೇ ಮನೆಯಂತಿರುವಂಥವರಿಗೆ ಅನ್ನುವಂಥ ಒಂದು ವಿಷಯಕ್ಕೆ ಬರುವಾಗ ನಾವುಗಳು ಒಳ್ಳೆಯದನ್ನು ನಾವು ಮಾಡಬೇಕು ಅಂತ ಭಕ್ತನಾಗಿರುವಂಥ ಪೌಲನು ಹೇಳಿರುವಂತಹ ಒಂದು ವಿಷಯದ ಹಿಂದೆ ಈ ಸತ್ಯಾಂಶವು ಅಡಕವಾಗಿದೆ. ಪ್ರಿಯರೇ, ದೇವರಿಗೆ ಮಹಿಮೆ ಆಗಲಿ. ಈ ಒಂದು ಇನ್ನೊಂದು ಸಾರಿ ದೇವರ ಸನ್ನಿಧಾನದಲ್ಲಿ ದೇವರ ಆತ್ಮನು ನಮಗೆ ಎಲ್ಲ ವಿಷಯಗಳು ಎಷ್ಟು ಸಾರಿ ನಾವು ಧ್ಯಾನ ಮಾಡಿದ್ದೇವೆ, ನಮಗೆ ಅನೇಕ ದೈವ ಸೇವಕರು ನಮಗೆ ತಿಳಿಸಿದ್ದಾರೆ. ಆದರೂ ಕೂಡ ನಾವು ಆ ಒಳ್ಳೆಯದನ್ನು ಮಾಡದೇ ಇರುವಂಥದ್ದು, ನಮಗೆ ಒಳ್ಳೇದು ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ನಮಗೆ ಇದ್ದರೂ ಕೂಡ ಆ ಒಳ್ಳೆಯದನ್ನು ಮಾಡದೆ ಹಾಗೇ ಇರುವಂಥದ್ದು ಏನಾಗಿದೆ? ಅದೊಂದು ಪಾಪವಾಗಿದೆ. ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನಾನು ಬಾಯಿಂದ ಅರಿಕೆ ಮಾಡಿದಾಗ ನಾನು ಮಾಡೋದಿಲ್ಲ, ಯಾಕಂದರೆ ಕೆಲವೊಂದು ಸಾರಿ ನಾನು ಅದನ್ನು ತೀರಿಸ್ಲಿಕ್ಕಾಗಲ್ಲ ಅಂಥೇಳಿ ಕೆಲವರು ಹೇಳ್ತಾ ಇರ್ತಾರೆ ತಮ್ಮ ಬಾಯಿಂದ. ನಾವು ಈ ಥರ ಹಾಗೆ ನಾನು ಏನು ಮಾಡೋದಿಲ್ಲ, ಹರಿಕೆ ನಾನು ಮಾಡೋದಿಲ್ಲ. ಆ ಹರಿಕೆಯನ್ನು ಮಾಡುವುದಕ್ಕೆ ಮತ್ತು ಹರಿಕೆನ ತೀರಿಸುವುದಕ್ಕೆ ಅವರಿಂದ ಎಲ್ಲ ರೀತಿಯಲ್ಲೂ ಸಾಧ್ಯವಿದೆ. ಆದರೆ ಹೇಳುವಂಥ ಒಂದು ಮಾತೇನಂತಂದರೆ, ಹರಿಕೆ ಅಥವಾ ತೀರಿಸು ಅಥವಾ ನೀನು ಒಪ್ಪಿಕೋ ಅಥವಾ ನೀನು ತೀರಿಸದೇ ಇರು. ಆದರೆ ಇಲ್ಲಿ ಮುಖ್ಯವಾದಂಥ ವಿಷಯವೇನಂತಂದರೆ, ಹೇಳಲ್ಪಡುವಂಥ ಒಂದು ವಿಷಯವೇನಂತಂದರೆ, ಆ ಒಳ್ಳೆಯದನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳು ನನಗಿದ್ದರೂ ಕೂಡ ಆ ಒಳ್ಳೆಯದನ್ನು ಮಾಡದೇ ಇರುವಂಥದ್ದು ಪಾಪವಾಗಿದೆ.
ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ದಿನದ ಒಂದು ವಿಶೇಷವಾದಂಥ ಈ ಅಂಶದ ಒಳಗಡೆ ನಾನು ಇಲ್ಲಿ ತನಕ ಎಷ್ಟು ಸತ್ಕಾರ್ಯಗಳನ್ನು ಅಥವಾ ಒಳ್ಳೆಯದನ್ನು ನಾನು ಮಾಡಿದ್ದೇನೆ. ಬಟ್ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಮಾತ್ರವಲ್ಲ, ಇವಾಗ ನಾನು ಪ್ರೆಸೆಂಟಾಗಿ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತಲೂ ನಾನು ಎಷ್ಟು ಒಳ್ಳೆಯದನ್ನು ನಾನು ಮಾಡ್ತಾಯಿದ್ದೇನೆ. ಮತ್ತು ಮಾತ್ರವಲ್ಲ, ನನ್ನೊಂದು ಗುರಿ, ಇನ್ನೂ ನಾನು ದೇವರು ನನಗೆ ಕೊಡಲ್ಪಟ್ಟಂಥ ಈ ಆಯುಷ್ಕಾಲದಲ್ಲಿ ಇನ್ನೂ ನಾನು ಏನೇನು ಒಳ್ಳೆಯದನ್ನು, ಏನೇನು ಸತ್ಕಾರ್ಯಗಳನ್ನು ನಾನು ಮಾಡಬೇಕು. ಅದು ನನ್ನಿಂದ ಸಾಧ್ಯವಾಗ್ತದೆ. ಸಾಧ್ಯವಾಗಿಯೂ ಸಹ ನಾನು ಹಾಗೆ ಸುಮ್ಮನೆ ಇದ್ದರೆ ನಾವು ದೇವರು ನೇಮಿಸಿದಂಥ ಕೆಲಸದಲ್ಲಿ ಅಲಸ್ಯಗರನಾಗಿರುವನು, ಒಳ್ಳೆಯದನ್ನು ಮಾಡದಿರುವಂಥವನು ಏನಾಗಿದ್ದಾರೆ, ಆತನು ಶಾಪಗ್ರಸ್ತನಾಗಿದ್ದಾನೆ. ಹಾಗಾಗಿ ನಾವು ಶಾಪಕ್ಕೆ ಒಳಗಾಗೋದು ಬೇಡ. ನಾವುಗಳು ಒಳ್ಳೆಯದನ್ನು ಮಾಡ್ತಾ ಹೋಗೋಣ. ನಾವು ಅನೇಕ ಸತ್ಯವೇದ ಭಕ್ತರ ಹೆಜ್ಜೆ ಜಾಡಲ್ಲಿ ಮುಂದೆ ಸಾಗೋಣ. ಒಟ್ಟಿನಲ್ಲಿ ಯೇಸು ಸ್ವಾಮಿಯು ಅವರು ಈ ಭೂಮಿಯಲ್ಲಿರುವ ತನಕ ಕೇವಲ 33 ವರ್ಷದಲ್ಲಿ ಅವರು ಒಳ್ಳೆಯದನ್ನು ಮಾಡಿದರು. ಇಡೀ ಪ್ರಪಂಚವೇ ಅವರನ್ನು ಇವತ್ತು ಗುರುತಿಸಿ, ಕೊಂಡಾಡಿ, ಆರಾಧಿಸಿ ಆತನ ಮಾರ್ಗದಲ್ಲಿ ನಡೆಯುವಂಥ ಒಂದು ಕಾರ್ಯಗಳು. ಹಾಗಾಗಿ ನಾವುಗಳು ಕೂಡ ದೇವರಾತ್ಮನ ಜ್ಞಾಪಕಪಡಿಸಿರುವಂಥ ಈ ಒಂದು ಅಂಶದ ಒಳಗಡೆ ಇರೋಣ. ದೇವರ ಆಶೀರ್ವಾದಕ್ಕೆ ಒಳಗಾಗೋಣ ಎಂಬುದಾಗಿ ಹೇಳುತ್ತಾ ಈ ನನ್ನ ಮಾತನ್ನು ಮುಗಿಸುವಂತನಾಗಿದ್ದೇನೆ. ಕರ್ತನಿಗೆ ಮಹಿಮೆಯಾಗಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.